ನೀವು ಸ್ಟೇಡಿಯಂ ಒಳಗಡೆ 18 ನಂಬರ್ ಟಿ ಶರ್ಟ್ ಹಾಕ್ಬಾರ್ದು ಅಂತೀರಾ. ಬಟ್ ಅದೇ ಇವಾಗ ನಿಮ್ಗೆ ಎಲ್ಲೋದ್ರು 18 ನಂಬರ್ ವಿರಾಟ್ ಕೊಹ್ಲಿ ಟಿ ಶರ್ಟೇ ಸಿಗೋದು. ಸೊ ಫ್ಯಾನ್ಸ್ ಮತ್ತೆ ಬೇರೆ ಆಪ್ಷನ್ ಯಾರನ್ನ ಇದ್ ಮಾಡ್ಬೇಕು ಅಂದ್ರೆ ನಂಬರ್ ಪ್ರಕಾರ ಯಾವಾಗಲೂ ವಿರಾಟ್ ಕೊಹ್ಲಿ ಬಿಟ್ಟ ಮೇಲೆ ಕೂಡ ತುಂಬಾ ಕಪ್ ಹೊಡಿತಾರೆ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ರಾಂಗ್ ಇದೆ. ಇಲ್ಲೇನಾಗುತ್ತೆ, ಬಹಳ ಮಿರಾಕಲ್. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ತುಂಬಾ ಜಾಸ್ತಿ ಇರೋದು, ಅದು ಕೂಡ ಅನಾಹುತ ಆಗುತ್ತೆ. 18 ಅವ್ರು ಒಬ್ರಿಗೆ ಓಕೆ ಗ್ರೌಂಡ್ ಅಲ್ಲಿ, ಆದರೆ ಇಡೀ ಗ್ರೌಂಡ್ 18 ನಂಬರ್ ವೆರಿ ಡೇಂಜರ್ ನಂಬರ್ಸ್. ಶನಿ ಸೂರ್ಯ ಇದೆಲ್ಲ ತುಂಬಾ ಕಿತ್ತಾಡ್ಕೊಂಡು RCB ಆಡಿಯನ್ಸ್ ಯಾವಾಗಲೂ ಟೆನ್ಷನ್ ಮಾಡ್ತಾರೆ. ಹಾಗಾಗಿ ಇವಾಗ ಹ್ಯಾಟ್ರಿಕ್ ನಂಬರ್ಸ್ ಸೋತಿದ್ದು ಕೂಡ 18ನೇ ತಾರೀಕು. ಅದನ್ನ 18ನೇ ನಂಬರ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಅಂದ್ರೆ ಎಲ್ಲಿ ಯಾವ ಭಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ RCB ಈ ಸೀಸನ್ ಕಪ್ ಗೆಲ್ಬಹುದು ಅಥವಾ ಮುಂದಿನ ಸೀಸನ್ ಗೆಲ್ಬಹುದು ಅನ್ನೋ ಏನಾರು RCB ಕಪ್ ಗೆಲ್ಬೇಕು ಅಂದ್ರೆ ಈ ಬ್ಯಾಟಿಂಗ್ ಆಡ್ತಾರಲ್ಲ ಪಿಚ್, ಆ ಪಿಚ್ಚಿನ ಉತ್ತರ ದಕ್ಷಿಣ ಇದೆ, ಈ ತರ ಇದೆ ಉತ್ತರ ದಕ್ಷಿಣ. ಈಸ್ಟ್ ಮಾಡ್ಬೇಕು, ಈ ತರ ಆಪೋಸಿಟ್ ಪಿಚ್ ನ ಕಿತ್ಬಿಟ್ಟು ಹಿಂಗ್ ಉಲ್ಟಾ ಮಾಡ್ಬೇಕು, ಗ್ರೌಂಡ್ ಒಂದೇ. ಅವಾಗ ಸಕ್ಕದೈತೆ. ಮತ್ತೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇನೆ ತುಂಬಾ ಕಾಸ್ಟ್ಲಿ ಇದೆಯಲ್ಲ ಟಿಕೆಟ್. ಹೌದು, ಅಲ್ಲಿ ನಾಟಿ ಮ್ಯಾಚ್ ಕಾಣಕ್ಕಲ್ಲ. ಏನ್ ಹೇಳಿ, ಹೈಯೆಸ್ಟ್ ಕಾಸ್ಟ್ಲಿ ಟಿಕೆಟ್ಸ್ ಇದಾಗದು ಕಾಸ್ಟ್ಲಿ ಟಿಕೆಟ್ ಇದೆಯಲ್ಲ, ತುಂಬಾ VIP ಕೊಡ್ತಾರೆ. ಇಲ್ಲ ಒಬ್ರು ಒಂದ್ ಸೈಡ್ ಬ್ಯಾಕ್ ಕಾಣುತ್ತೆ, ಇಲ್ಲ ಒಂದ್ ಸೈಡ್ ಬ್ಯಾಟಿಂಗ್ ಕಾಣುತ್ತೆ, ಇಬ್ರು ಒಟ್ಟಿಗೆ ಕಾಣಕ್ಕೆ.